ಎಷ್ಟೊಂದು ಸಲ ನಮ್ದಲ್ದೇ ಇರೋ ಜೀವನನ ನಾವು ಜೀವಿಸ್ತಾ ಇರ್ತೀವಿ. ಏನಂತೀರಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ಬ್ಲಾಗ್. ಇದು ಸಂಡೇ ಮಾರ್ನಿಂಗ್. ಸೊ ಸಂಡೇ ಅಂತಂದರೆ ಎಷ್ಟೊಂದು ಸಲ ಅಂದ್ಕೊಂಡಿದ್ದ ರೀತಿಯಲ್ಲಿ ಕೆಲಸಗಳಾಗೋದಿಲ್ಲ. ಯಾಕಂದರೆ ವಾರವಿಡೀನ ಸುಸ್ತಾಗಿರುವಂತಹ ನಮಗೆ ಇರುವಂತಹ ಒಂದು ರೆಸ್ಟ್ ಡೇ ಅಂತಲೇ ಅದು ಸಂಡೇ ಅಂತಲೇ ಹೇಳ್ಬೋದು. ಬಟ್ ಖಂಡಿತ ರೆಸ್ಟ್ ಮಾಡೋದೇನು ತಪ್ಪಲ್ಲ. ಬಟ್ ಆದರೆ ಆ ಒಂದು ಟೈಮಿಂಗನ್ನು ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಯೂಸ್ ಮಾಡಿಕೊಂಡ್ರೆ ಇಡೀ ವೀಕ್ ನಾವು ಸ್ವಲ್ಪ ಆರಾಮಾಗಿರ್ಬೋದು. ಇದನ್ನು ನಾನು ತುಂಬ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಅದೇ ಥರ ಇವತ್ತು ಆ್ಯಸ್ ಯೂಶುವಲ್ ಮನೇಲಿದ್ದಂತಹ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ಬಗ್ಗೆ ಗಮನ ಕೊಟ್ಟಿದ್ದೆ. ಹಾಗೆ ಮೆನು ಪ್ಲಾನ್ ಇರ್ಬೋದು, ಮೆನು ಪ್ರಿಪ್ರೇಷನ್ಸ್ ಇರ್ಬೋದು, ಎಲ್ಲಾದ್ರೂ ಕಡೆ ಕೂಡ ಗಮನ ಕೊಟ್ಟು ಅಂದ್ಕೊಂಡಿದ್ದ ಕೆಲಸ ಎಲ್ಲನೂ ಕೂಡ ಆಲ್ಮೋಸ್ಟ್ 90% ಇವತ್ತು ಕಂಪ್ಲೀಟ್ ಮಾಡ್ಕೊಂಡೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಂತೂ ಸಿಕ್ತು. ಸೊ ಹಾಗೆ ಈಗ ಕೆಲಸ ಮಾಡ್ಕೊಳ್ತಾ ಇರುವಾಗ ಮನೇಲಿ ಒಬ್ಬಳೇ ಬೇರೆ ಇರ್ತೀನಿ ಅಲ್ವಾ. ಸಮ್ಟೈಮ್ಸ್ ಸಂಡೇ ಕೂಡ ಹಸ್ಬೆಂಡಿಗೆ ಲೀವ್ ಇರೋದಿಲ್ಲ. ಹಾಗಾಗಿ ಸೊ ಒಬ್ಬಳೇ ಇದ್ದಾಗ ಎಷ್ಟೊಂದು ಸಲ ಯೋಚನೆ ಬರುತ್ತೆ. ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದ ರೀತಿ ಪ್ರೊಡಕ್ಟಿವ್ ಆಗಿ ನಮ್ಮ ರೂಟೀನ್ನ ಕಂಪ್ಲೀಟ್ ಮಾಡಿರ್ತೀವಿ. ಬಟ್ ಆದರೂ ಕೂಡ ನಮಗೆ ಕೆಲವೊಂದು ಸಲ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದಿಲ್ಲ. ಅದಕ್ಕೆ ರೀಸನ್ ಏನಂದರೆ ನಮ್ಮ ಪ್ಯಾಷನ್ ಅಂತಲೇ ಹೇಳ್ಬೋದು. ಸೊ ಯಾಕೆ ನಾನು ಪ್ಯಾಷನ್ ರೀಸನ್ ಆಗಿ ಹೇಳ್ತಾ ಇದ್ದೀನಿ ಅಂತ ಕೂಡ ನೀವು ಕೇಳ್ಬೋದು. ಏನಂದರೆ ಸ್ನೇಹಿತರೆ, ಸುಮಾರು ಸಲ ನಾವು ಇವಾಗ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಥವಾ ನಿಮಗೆ ಅದರ ಇನ್ಕಮ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇವನ್ ನಿಮ್ಗೆ ಏನು ಬೇಕಿರುತ್ತಲ್ವ ಅದ್ರ ಪ್ರಕಾರನೇ ಕರೆಕ್ಟಾಗಿ ಇನ್ಕಮ್ ಕೂಡ ಸಿಗ್ತಾ ಇರುತ್ತೆ. ಲೈಫಲ್ಲಿ ಎಲ್ಲನೂ ಕೂಡ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಆದರೂ ಕೂಡ ನಮಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಯಾಕಂದರೆ ನಾವು ಇವಾಗ ಮಾಡುವಂತಹ ಕೆಲಸ ಬರೀ ಜಸ್ಟ್ ಒಂದು ಪಾರ್ಟ್ ಆಫ್ ಇನ್ಕಮ್ ಅಂತ ಮಾಡ್ತಾ ಇರ್ತೀವಿ. ಬಟ್ ಮನಸ್ಫೂರ್ತಿಯಾಗಿ ನಮಗೇನು ಕೆಲಸ ಇರುತ್ತೆ ಅದನ್ನು ನಾವು ಕೆಲವೊಮ್ಮೆ ಮಾಡೋಕ್ಕೋಗಲ್ಲ. ಯಾಕೆ ಅಂತಂದರೆ ಎಲ್ಲೋ ಒಂದು ಸೈಡಲ್ಲಿ ಭಯ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಎಷ್ಟೋ ಜನ ರೀಲ್ಸ್ನ ನೋಡ್ತಾ ಇರ್ತೀರಾ, ನೋಡೋದ್ರಲ್ಲಿ ಎಷ್ಟೊಂದು ಜನ ವರ್ಕಿಂಗ್ ವುಮೆನ್ಸ್ ಇರ್ತೀರಾ ಅಥವಾ ಗಂಡು ಮಕ್ಳು ಇರ್ಬೋದು, ವರ್ಕ್ ಮಾಡ್ತಾ ಇರ್ತೀರಾ. ಬಟ್ ನಿಮಗೆ ಅದರಲ್ಲಿ ಏನೋ ಒಂದು ಖುಷಿ ಅನ್ನೋದು ಸಿಗ್ತಾ ಇರಲ್ಲ. ಯಾಕಂದರೆ ನಾನೇ ಈ ಥರ ವರ್ಕ್ ಮಾಡ್ಬೋದು, ನಾನು ಬಿಸ್ನೆಸ್ ಮಾಡಬೇಕು, ಅದು ಚಿಕ್ಕದೇ ಆಗಿರ್ಬೋದು ದೊಡ್ಡದಾಗಿರ್ಬೋದು, ಏನೋ ಒಂದು ಪ್ಯಾಷನ್ ಇರುತ್ತೆ ನಿಮಗೆ, ಅದನ್ನ ಫಾಲೋ ಮಾಡಬೇಕಂತ ಇರುತ್ತೆ. ಬಟ್ ಆದರೆ ಎಲ್ಲೋ ಕೆಲವೊಂದು ಕಡೆ ಭಯ. ಸೊ ಫಿನಾನ್ಷಿಯಲಿ ನಾವು ಕೂಡ ನೋಡ್ಕೋಬೇಕು ಅಲ್ವಾ. ಸೊ ಎಲ್ಲರಿಗೂ ಕೂಡ ಅಫ್ಕೋರ್ಸ್ ನಾವೇನೇ ಮಾತಾಡಿರೋ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಫಿನಾನ್ಷಿಯಲಿ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ, ಅಥವಾ ನಿಮಗೆ ಫಿನಾನ್ಷಿಯಲ್ ಸ್ಟೇಟಸ್ ಕರೆಕ್ಟಾಗಿ ಇದ್ದರೂ ಕೂಡ ಅಯ್ಯೋ ಇದನ್ನು ಮಾಡಿದರೆ ನೋಡಿದವ್ರು ಏನು ಅನ್ಕೊತಾರೋ, ಅಥವಾ ಫ್ಯಾಮಿಲಿಲಿ ಸಪೋರ್ಟ್ ಮಾಡ್ತಾರಾ ಇಲ್ವಾ, ಈ ಥರ ನಮಗೆ ಸೆಲ್ಫ್ ಡೌಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಕೂಡ ಅದ್ರ ಬಗ್ಗೆ ಗಮನ ಕೊಡೋದು ಖಂಡಿತ ಒಳ್ಳೆಯದು ಅಂತ ಹೇಳ್ತೀನಿ. ಹಂಗಂತೇಳಿ ಅಂದ್ಕೊಂಡಿದ್ದ ತಕ್ಷಣ ಎಲ್ಲನೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಬಟ್ ಈಚ್ ಆ್ಯಂಡ್ ಎವ್ರಿ ಡೇ ನೀವು ಅದಕ್ಕೆ ವರ್ಕ್ ಮಾಡ್ತಾ ಹೋದಾಗ ಒಂದಲ್ಲ ಒಂದಿನ ಫೈನಲಿ ನಿಮಗೂ ಕೂಡ ಮನಸ್ಸು ಬಂದು ಆ ಒಂದು ಪ್ರೆಸೆಂಟ್ ನಿಮ್ಗೆ ಏನು ಸಿಚುವೇಶನ್ ಇದೆ ಅಲ್ವಾ ಅದನ್ನ ಚೇಂಜ್ ಮಾಡ್ಕೊಳ್ಳೋದು ನಿಮ್ಮ ಕೈಲೇ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತ ನಾವು ಕನಸು ಕಾಣೋದು ತಪ್ಪಲ್ಲ. ಆ ಕನಸನ್ನ ನನಸು ಮಾಡ್ಕೋಬೇಕಾಗಿರೋದು ಕೂಡ ನೀವೇ. ಯಾಕಂದರೆ ಕನಸು ಕಾಣ್ತಾ ಇರೋರು ನೀವೇ ಅಂದಮೇಲೆ ನನಸು ಮಾಡ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿನೇ. ಬಟ್ ಈಚ್ ಆ್ಯಂಡ್ ಎವ್ರಿ ಡೇ ಅದಕ್ಕೋಸ್ಕರ ಅಂತ ಹೇಳಿ ಏನಾದ್ರು ಒಂದು ಸ್ಟೆಪ್ಸ್ನ ತೊಗೊಂಡು ಮುಂದೆ ಬಂದಾಗ ಮಾತ್ರ ನಾವು ಅಂದ್ಕೊಂಡಿದ್ದ ಕೆಲಸನ ಫೈನಲಿ ಒನ್ ಡೇ ಕಂಪ್ಲೀಟ್ ಆಗೇ ಆಗುತ್ತೆ. ಬಟ್ ಕಷ್ಟ ಎಲ್ಲದರಲ್ಲೂ ಇರುತ್ತೆ. ಬಟ್ ಅದನ್ನ ದಾಟ್ಕೊಂಡು ಹೋದಾಗಲೇ ಅಲ್ವಾ ನಮಗೆ ಸಕ್ಸಸ್ ಅನ್ನೋದನ್ನ ನೋಡೋಕ್ಕಾಗೋದು. ಏನಂತೀರಾ? ಸೊ ಐ ಹೋಪ್ ನಾನು ಹೇಳಿದ ಮಾತು ನಿಮ್ಮೆಲ್ಲರಿಗೂ ಕೂಡ ಓಕೆ ಅಂತ ಅನಿಸಿದೆ. ನೀವು ಕೂಡ ಅಗ್ರಿ ಮಾಡ್ಕೊತೀರಾ ಅಂತ ಅಂತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.